ಶಾಸಕ ವೆಂಕಟೇಶ್ ನೋಡಲೇಬೇಕಾದ ಸುದ್ದಿ ಇದು. ಕೆಲ ಶಾಲೆ ಸರ್ಕಾರಿ ಕಚೇರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ರಾಜ್ಯೋತ್ಸವ. ರಾಜ್ಯದಲ್ಲಿ ರಾಜ್ಯೋತ್ಸವ ನಡೀತಿದ್ರೆ ಪಾವಗಡದಲ್ಲಿ ನಾಡಿಗೆ ಅಪಮಾನ. ಇಂದು ರಾಜ್ಯಾದ್ಯಂತ ಎಲ್ಲಿ ನೋಡಿದರೂ ಕನ್ನಡದ ಕಂಪು. ಕನ್ನಡಿಗರ ಹೆಮ್ಮೆ ಸಂಭ್ರಮಾಚರಣೆಯ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಗುತ್ತಿದೆ. ಆದರೆ ಪಾವಗಡ ತಾಲೂಕಿನ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಇರುವಂತಹ ಪೊಲೀಸ್ ಠಾಣೆಯಲ್ಲಿಯೇ ರಾಷ್ಟ್ರಧ್ವಜ ಹಾಗೂ ನಾಡಧ್ವಜ ಎರಡೂ ಸಹ ಆರಿಸದೆ ಅಗೌರವ ತೋರಿಸಿರುವ ಘಟನೆ ನಡೆದಿದೆ. ಕನ್ನಡ ರಾಜ್ಯದಲ್ಲಿಯೇ ಇದ್ದು ಕನ್ನಡದ ಗಾಳಿ, ಕನ್ನಡದ ಹೆಸರಿನಲ್ಲಿ ಜೀವನ ನಡೆಸುತ್ತಿದ್ದೇವೆ. ಆದರೆ ಕನ್ನಡದ ವಿಚಾರ ಬಂದಾಗ ಕಿಂಚಿತ್ತೂ ಗೌರವ ಇಲ್ಲವೇ? ತಾಲೂಕಿನ ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಉತ್ತಮ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದರೆ ಇನ್ನು ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡದೆ ಅಗೌರವ ಸಲ್ಲಿಸಿದ್ದಾರೆ. ರಾಜವಂತಿ ಪ್ರೌಢಶಾಲೆ, ರಾಜವಂತಿ ಕೃಷಿ ಸಂಶೋಧನಾ ಕೇಂದ್ರ, ಸಿಕ್ಕೇಪುರ ಪಶು ಆಸ್ಪತ್ರೆ ಹಾಗೂ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆ, ಸಿದ್ದೇಶ್ವರ ಪ್ರೌಢಶಾಲೆ ಹರಿಹರಪುರ, ಗುಂಡಾರಹಳ್ಳಿ ಪ್ರಾಥಮಿಕ ಪ್ರೌಢಶಾಲೆ, ಕಿಲಾರದಹಳ್ಳಿ ಪ್ರಾಥಮಿಕ ಪಾಠಶಾಲೆ, ಗುಜನೋಡು ಪ್ರಾಥಮಿಕ ಪಾಠಶಾಲೆ, ಸಿಕ್ಕೇಪುರ ಪ್ರಾಥಮಿಕ ಪಾಠಶಾಲೆ, ದೇವರಬೆಟ್ಟ ಪ್ರಾಥಮಿಕ ಪಾಠಶಾಲೆ, ಲಿಗನಹಳ್ಳಿ ಪ್ರಾಥಮಿಕ ಪಾಠಶಾಲೆ, ಪಟ್ಟಣದ ಶನಿ ಮಹಾತ್ಮ ದೇವಸ್ಥಾನ ಹಿಂಭಾಗದ ಪ್ರಾಥಮಿಕ ಪಾಠಶಾಲೆ, ಪಟ್ಟಣದ ಗ್ರಂಥಾಲಯ ಸೇರಿದಂತೆ ಅನೇಕ ಶಾಲಾ ಕಚೇರಿಗಳಲ್ಲಿ ಇಂದು ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಮಾಡದೆ ನಾಡ ಹಬ್ಬಕ್ಕೆ ಅಗೌರವ ಸೂಚಿಸಿದ್ದಾರೆ. ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ರಾ? ನಿಮ್ಮ ಹೆಸರು ಹೇಳಿ. ಮಂಜುನಾಯ್ಕ ಸರ್. ಮಂಜುನಾಯ್ಕ. ಈ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ರೆ ಯಾವ ಥರ ಮಾಡಿದ್ರು? ಎಲ್ಲರೂ ಬಂದಿದ್ರು ಸರ್, ಫಂಕ್ಷನ್ ಮಾಡಿದ್ವಿ. ಹಾಂ, ಎಲ್ಲರೂ ಊರು ಎಲ್ಲ ಹುಡುಗರೆಲ್ಲ ಬಂದಿದ್ರು. ಮಾಡಿದ್ವಿ ಫಂಕ್ಷನ್ ಮಾಡಿ. ಹುಡುಗರೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಮಾಡಿದ್ರು. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ವಿ, ಮಾಡಿದ್ವಿ. ಚೆನ್ನಾಗೇ ಮಾಡಿದ್ರು. ಮತ್ತೆ ಧ್ವಜ ಮಾಡಿದ್ರು ಸರ್, ಅದು ಮಾಡಿದ್ರು. ಯಾವ ಧ್ವಜ ಹಾರಿಸಿದ್ರು? ನಮ್ಮ ಕರ್ನಾಟಕ ಸರ್, ಇಂಡಿಯಾದ ಆಡಿಸ್ತಾರೆ ಸರ್. ಕರ್ನಾಟಕ ಧ್ವಜ ಸರ್. ಕರ್ನಾಟಕ ಧ್ವಜ ಹಾರಿಸಿದ್ರಾ? ಇಂಡಿಯಾ ಧ್ವಜ ಹಾರಿಸಿಲ್ವಾ? ಏನಕ್ಕೆ ಆಡಿಸ್ತಾರೆ ಸರ್ ಇಂಡಿಯಾ ಧ್ವಜ? ಶಾಸನ ದಿನಾಚರಣೆ ಸರ್. ಹಾಂ, ಇಂಡಿಯಾ ಧ್ವಜ ಹಾರಿಸಿಲ್ಲ, ಕರ್ನಾಟಕ ಧ್ವಜ ಹಾರಿಸಿದ್ರು. ಹಾಂ ಸರ್. ಒಂದೇ ಧ್ವಜನ ಹಾರಿಸಿದ್ದು ಸರ್? ಒಂದೇ ಧ್ವಜನ ಹಾರಿಸಿದ್ದು? ಹಾಂ ಸರ್. ಧ್ವಜ ಒಂದೇ. ಯಾವ ಫಲ್ಗೆ ಹಾಕಿ ಕಟ್ಟಿದ್ರು? ಅಲ್ಲಿ ಕಟ್ಟಿದ್ರಾ? ಇಲ್ಲಿ ಕಟ್ಟಿರ್ಲಿಲ್ವಾ? ಇದು ಇದು ಹಾಂ, ಇದು ಸರ್ ಕನ್ಫ್ಯೂಸ್ ಮಾಡ್ತಾ ಇದೆ. ಇದು ಅದು ಅದು ವೇಸ್ಟ್. ಅದು ಹಾಂ, ಅದು ವೇಸ್ಟ್ ಬಿಡಿ. ಅದು ಹಾಂ, ಇದಕ್ಕೆ ಕಟ್ಟಿದ್ರು. ಕರ್ನಾಟಕ ಧ್ವಜ ಕಟ್ಟಿದ್ರು. ಹಾಂ. ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆಯಲ್ಲಿರುವ ಶ್ರೀನಿವಾಸ್ ಪದವಿ ಪೂರ್ವ ಕಾಲೇಜು, ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋನಲ್ಲಿಯೂ ಸಹ ಅನಧಿಕೃತ ನಾಡಧ್ವಜವನ್ನ ಹಾರಿಸಿ ರಾಷ್ಟ್ರಧ್ವಜಕ್ಕೆ ಅಗೌರವ ಸಲ್ಲಿಸಿದ್ದಾರೆ. ಈ ಹಿಂದೆ ಕಳೆದ ವರ್ಷ ನವೆಂಬರ್ 1ನೇ ತಾರೀಕು ಇದೇ ರೀತಿ ನಾಡ ಹಬ್ಬಕ್ಕೆ ಗೌರವ ಸಲ್ಲಿಸದೆ ಅನೇಕ ಇಲಾಖೆ ಕಚೇರಿಗಳು ಮತ್ತು ಶಾಲಾ ಕಾಲೇಜುಗಳ ವಿರುದ್ಧ ಸುದ್ದಿ ಪ್ರಸಾರ ಮಾಡಿ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಗೆ ದೂರನ್ನ ಸಲ್ಲಿಸಲಾಗಿತ್ತು. ಆದರೆ ಅದೇ ತಪ್ಪುಗಳು ಮರುಕಳಿಸಿದ್ದು ಸರ್ಕಾರಿ ಅಧಿಕಾರಕ್ಕೆ ಕೈ ಕನ್ನಡಿಯಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.